ಉಟ್ಕೊಳಕ್ ಬಟ್ಟೆ, ತಿನ್ನಕ್ ಮೊಟ್ಟೆ, ಮಲ್ಕೊಳಕ್ ಒಂದ್ ಕಟ್ಟೆ, ಎಲ್ಲ ರೆಡಿ ಇದೆ. ಒನ್ ನೈಟ್ ಇದ್ದೋಗೋರ್ಗೆ ಇವೆಲ್ಲ ಯಾಕೆ ಸರ್? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಲವರ್ಸ್ ಬಂದಿದ್ದೀರಾ, ಕುಡಿದು ತಿಂದು ಎಂಜಾಯ್ ಮಾಡಿ. ಅರೇಂಜ್ ಮಾಡಕ್ ನಾನಿದ್ದೀನಿ. ಅಲ್ಲ ಸರ್, ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ರೆ ನೀವೇನ್ ಸರ್ ಲವರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಲ್ಯಾಂಡ್ ನ ಹುಟ್ಟಾಕಲ್ಲ, ಆದ್ರೆ ಲವರ್ಸ್ 100 ಜನ ಲವರ್ಸ್ ನ ಹುಟ್ಟಾಕ್ತಾರೆ. ಅದೇ ತರ ಲವರ್ಸ್ ಹುಟ್ಟಿ ಬೆಳೆದು 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 ಇಡೀ ಪ್ರಪಂಚನೇ ಪ್ರೇಮಲೋಕ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ ಬೆಳೆಯೋದು ಪ್ರೇಮಲೋಕ ಅಲ್ಲ, ಪಾಪ್ಯುಲೇಷನ್. ಏನು ಏನೂ ಇಲ್ಲ. ಹಲೋ, ಹೇಳು ಪ್ರತಾಪ್. ಪುರೋಹಿತ್ರನ್ ಕೇಳದ್ನಮ್ಮ, 5ನೇ ತಾರೀಕಿಗೆ ಒಳ್ಳೆ ಮುಹೂರ್ತ ಇದೆಯಂತೆ, ಅಷ್ಟ್ರಲ್ಲಿ ಬಂದ್ಬಿಡ್ತೀರಾ ತಾನೆ? 100% ಬರ್ತೀವಿ ಕಣೋ. ಇಲ್ಲೊಬ್ಬ ಪೆಕ್ರ ಸಿಗಾಕೊಂಡಿದ್ದಾನೆ. ಏನ್ ಸರ್, ನೀವ್ ತಿರುಗ್ದಾಗೆಲ್ಲ ಸರಕ್ ಸರಕ್ ಅಂತ ಸೌಂಡ್ ಬರುತ್ತಲ್ಲ, ಏನಕ್ಕೆ? ಅದಂಗೆ. ಓಹೋ, ಅದಿರ್ಲಿ. ನಾವು ಮೈಸೂರ್ಗೆ ಹೋಗೋ ಗಾಡಿ ಯಾವಾಗ ಸಿಗುತ್ತೆ? ನಾಳೆ. ನಾಳೆ ನಾಳೆ ಬಂದ್ಬಿಡ್ತೀವಿ ಕಣೋ. ಮದುವೆ ಡಾಮ್ ಡೂಮ್ ಅಂತ ಚಿಂದಿ ಉಡಾಯಿಸ್ಬಿಡ್ಬೇಕು. ಅಂಬಾರಿನೇ ಕರ್ಸ್ಬಿಡೋಣ, ನೀನ್ ಬಾರ. ಯಾರ್ ಮದ್ವೆ ಸರ್? ನಮ್ಮಿಬ್ರದ್ದು. ಸರ್, ತಾವೀಗ ತಿರುಗ್ಬೋದು. ಇದೇನಿದು, ಈಗ ಸೌಂಡೇ ಬರ್ಲಿಲ್ಲಲ್ಲ? ಯಾವಾಗ್ಲೂ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಓಹೋ, ಸರ್ 5ನೇ ತಾರೀಕು ನಾವಿಬ್ರು ಮದುವೆ ಆಗ್ತಿದೀವಿ, ಚಾಮುಂಡಿ ಬೆಟ್ಟದ ಹತ್ರ. ತಾವಿಬ್ರು ದಯವಿಟ್ಟು ಬರ್ಬೇಕು. ಅದೇನು ಆ ಬೆಟ್ಟದ ಹತ್ರನೇ ಮಾಡ್ಕೋಬೇಕು ಅಂತ? ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲೇ, ಅದಕ್ಕೆ ಅಲ್ಲೇ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೂಪರ್ ಸರ್. ಇನ್ ನಾವು ಹೊಡ್ತೀವಿ, ಒಳಗೆ ನೀವು ಚಿಲ್ಕ ಹಾಕೊಳ್ಳಿ, ಹೊರಗಡೆ ನಾವು ಬೀಗ ಹಾಕೊಂತೀವಿ. ಬೀಗನಾ? ಯಾಕೆ? ಸುಮ್ನೆ ಸೇಫ್ಟಿಗೆ. ಓ, ಹಾಕೊಳ್ಳಿ. ಕೊಡಿ ಬಾಸ್. ಕೊಡಲ್ಲ. ನನ್ ಮೇಲೆ ನಂಬಿಕೆ ಅಲ್ವಾ? ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಏಯ್ ಶಾಖ ಬಡ ಫಾಲೋ ಮೀ. ಏನಪ್ಪಿ, ಸಿಕ್ಕಿದ್ರಾ? ಸಿಕ್ಕಿಲ್ಲ. ಮತ್ತೆ ನಾನೇ ಕಷ್ಟಪಟ್ಟು ಹುಡ್ಕೊಂಡ್ ಬಂದೆ. ಎಲ್ಲವರು? ಅಲ್ಲಿ ನೋಡಲ್ಲಿ. ಅವರೆಲ್ಲ ಯಾರಪ್ಪಿ? ಅವರೆಲ್ಲ ನನಗ್ ಸಾಲ ಕೊಟ್ಟಿರೋರು. ಅದು ಸಿಗಬೇಕಾಗಿರೋದು ಸಿಗೋವರೆಗೂ ಇರೋ ಟೆನ್ಷನ್ ಸಿಕ್ಕಿದ ಮೇಲೆ ಇರಲ್ಲ. ಅದಕ್ಕೆ ನಿಮ್ಮವ್ರನ್ನ ನಿಮ್ಗೆ ಒಪ್ಸಕ್ ಮುಂಚೆ ನಾನು ಮಾಡಿರೋ ಸಾಲನ ನೀವು ಚುಟ್ಟ ಮಾಡಿ. ದಟ್ ಈಸ್ ಮೈ ಕಂಡೀಷನ್. ಆಯ್ತಲ್ಲ. ಎಷ್ಟು ಕೊಡ್ಬೇಕಪ್ಪಿ? ವೆರಿ ಲಿಟ್ಲ್ ಪೇಮೆಂಟ್. ಹೆಚ್ಚು ಕಡಿಮೆ 3 ಲಕ್ಷ. 3 ಲಕ್ಷ? ನಿನ್ನಂತ ತಿರ್ಬಕ್ಕೆ ನನ್ ಮಗನ ಊರ್ ಜನ 3 ಲಕ್ಷ ಹೆಂಗ್ ಕೊಟ್ರು? ಅವ್ರೆಲ್ ಕೊಟ್ರು, ನಾನೇ ಕೆರ್ಕೊಂಡ್ಬಿಟ್ಟೆ. ಹಂಗೆ ಈಗ ನೀನ್ ಕೊಡ್ತೀಯಾ, ಅವ್ರು ಇಸ್ಕೊಳ್ತಾರೆ. ಕಾಟಿ ಕೊಟ್ಟ ಸಾಯಿ. ಆಮೇಲೆ ನಾನೀಗ 1 ಲಕ್ಷ. ಅವನ್ಯಾರು? ನಾನೇ. ನಿನ್ಗೆ ಯಾಕೆ ಕೊಡ್ಬೇಕು 1 ಲಕ್ಷ? ಅವನು ಪದೇ ಪದೇ ಓಡೋಗಲ್ಲ, ನೀನ್ ನನಗೆ ಪದೇ ಪದೇ ದುಡ್ಡು ಕೊಡಲ್ಲ. ಸಿಂಗಲ್ ಪೇಮೆಂಟ್. ಅಪ್ಪಿ, ದುಡ್ಡು ಎಲ್ಲಿ ಹೋಗುತ್ತೆ? ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸು. ನೀವು ಕೊಟ್ರೆ ನಾನು ತೋರಿಸ್ತೀನಿ. ಕೊಡೋ. ಇಡೀ ಊರು ನೀನೇ ದೇವರಾಗ್ಬಿಟ್ಟಿದ್ಯಾ ಗುರು. ನಿಂಗೆ ಅಷ್ಟೊಂದು ದುಡ್ಡು ಬಂದಿದ್ಯಲ್ಲ ಗುರು, ಸ್ವಲ್ಪ ನಂಗೆ ಕೊಟ್ಬಿಟ್ರೆ ನಾನು ನನ್ನ ಲೈಫಲ್ಲಿ ಸೆಟ್ ಆಗ್ಬಿಡ್ತೀನಿ. ದುಡ್ಡು ಬಂದಾಗ ಹೊಗಳವ್ರನ್ನ, ದುಡ್ಡು ಇಲ್ದೆ ಹೋದಾಗ ತೆಗಳವ್ರನ್ನ ನಾನ್ ನಂಬೋದಿಲ್ಲ. ನೀನ್ ನನಗೆ ಬೇಕಾಗೋದಿಲ್ಲ. ನಂದು ಜೀವನ ಅಂತ ಐತಲ್ಲ ಗುರು, ನನಗೆ ಬೇಡ. ನಾನು ನಿನ್ ಜೊತೆ ಇಲ್ವಾ ಗುರು? ಜೋಬ್ ತುಂಬಾ ದುಡ್ಡಿದ್ರೆ ಎದೆ ತುಂಬಾ ಧೈರ್ಯ ಇರುತ್ತೆ, ಕೈ ತುಂಬಾ ಗುಂಡಿರುತ್ತೆ. ಗುರು ಏನ್ ಗುರು, ದುಡ್ಡಿದ್ದಾಗ ಒಂಥರ, ದುಡ್ಡಿಲ್ದಾಗ ಒಂಥರ. ನಿನ್ನ ಅವಶ್ಯಕತೆ ನನಗೆ ಎಗ್ರಕೊಳ್ಳಲ್ಲ. ಏನ್ ಗುರು ಎಗ್ರಕೋ ಅಂತ ಇದೆಯಾ? ಯಾಕೆ? ನಾವು ನಿಮ್ಮಿಬ್ರು ಪುಗಾಡಿ ಕೇಳಕ್ ಬಂದಿಲ್ಲ. ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸಿ. ಓಕೆ ಎಮೋಷನ್ ಬೇಡ. ಎಗ್ರಕೊಳ್ಳ. ಫಾಲೋ ಮೀ. ಬೇಗ ತೆಗೆದು ಬಿಡಿ ಸಿಸೇನ್. ಬೇಗ ಕರ್ಕೊಂಡು ಹೋಗ್ರಪ್ಪ, ನಾವು ಕೋಳಿ ಪಂದಕ್ಕೆ ಹೋಗ್ಬೇಕು. ಹೋಗ್ಲಿ ಎಲ್ಲ ಹೋಗ್ರಿ. ಓತಾರ್ರಿ. ಛತ್ರ ಹಿಡಿಯೋ. ಏನ್ ಗುರುಗಳೇ ಇದು ಅನ್ಯಾಯ? ಕುಂತಿರೋ ಚಾವಣಿ ಕೆಳಗೆ ತಾನೆ ನೀವು? ಚಾವಣಿ ಇರ್ಲಿ ಚಪ್ರ ಇರ್ಲಿ, ನಾನ್ ಛತ್ರಿ ಕೆಳಗಿರ್ಬೇಕು. ಹಿಡಿಯಲೇ. ಹೌದು. ಅಣ್ಣ ಕರೀತಾ ಇದಾರೆ. ಕಷ್ಟಪಟ್ಟು ಹಿಡ್ಕೊಟ್ರು ನಿಮ್ದೇನೆ ಕರ್ಕೊಂಡೋಗಕ್ ದಾಡಿ. ಈಗ ನಾನ್ ಬಂದ್ರೆ ಅವನು ಬರದಾ? ನಡಿಯಪ್ಪ. ಹೌದು. ಸಿಕ್ಕದಷ್ಟು ಸೀಸ್ ಮಾಡ್ಕೋ, ನಾನು ಮದುವೆ ಮುಗಿಸ್ಕೊಂಡ್ ಬರ್ತೀನಿ. ಇಬ್ರು ಹಂಚ್ಕೋಣ. ಎಲ್ಲಿ ಕಳಿಸ್ದವ್ರನ್ನ? ನನಗೇನು ಗೊತ್ತಿಲ್ಲ ಸರ್. ಮದುವೆ ಯಾವಾಗ? 5ನೇ ತಾರೀಕು ಚಾಮುಂಡೇಶ್ವರಿ ಬೆಟ್ಟದ ಕೆಳಗೆ ಅಂತ ಹೇಳಿದೆ ಸರ್. ಇಷ್ಟೊತ್ತಿಗೆ ಮೈಸೂರು ಟ್ರೈನಲ್ಲಿ ಎಸ್ಕೇಪ್ ಆಗಿರ್ತಾನೆ ಸರ್. ನನ್ಗೇನು ಗೊತ್ತಿಲ್ಲ ಅಂದೆ, ಈಗ ಹೆಂಗೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀಯಾ? ಸಿಂಪಲ್ ಲಾಜಿಕ್ ಸರ್, ಕಾಮನ್ ಸೆನ್ಸ್ ಸರ್. ನಾನ್ ನಿಮ್ಗೊಂದು ಅಡ್ವೈಸ್ ಮಾಡಲ ಸರ್, ದಯವಿಟ್ಟು ಅವನ್ನ ಹುಡ್ಕಕ್ ಹೋಗ್ಬಿಡಿ ಸರ್. ನನಗೆ ಚೆಲ್ಲಣ್ಣು ತಿನ್ನಿಸ್ದ ಅಂದ್ಮೇಲೆ ನೀವ್ ಯಾವ ಲೆಕ್ಕ ಸರ್? ನಿಮ್ ಗಾಡಿಗಳಿಗೆ ಹಾಕೋ ಡೀಸೆಲ್ ವೇಸ್ಟ್, ನಿಮ್ ಬಾಡಿಗೆ ಹಾಕೋ ಫುಡ್ ವೇಸ್ಟ್, ಟೋಟಲಿ ನಿಮ್ ಟೈಮೇ ವೇಸ್ಟ್ ಸರ್. ಆವೇಶದಲ್ಲಿರೋರ್ಗೆ ಅಡ್ವೈಸ್ ಮಾಡಬೇಡಿ, ಹಳ್ಳ ತೋಡಿ ಮಣ್ಣಲ್ಲಿ ಊತ್ ಹಾಕ್ಬಿಡ್ತಾರೆ. ಅವ್ರಿಗಿಲ್ದವ್ರು ಐಡಿಯಾ ನೀನ್ ಯಾಕೋ ಕೊಡ್ತೀಯಾ? ಮೊದ್ಲೇ ಅವ್ರು ಗರಂ ಆಗಿದ್ದಾರೆ. ಯಾರಾದ್ರೂ ಬಂದು ಕಾಪಾಡ್ರು.
ಹಳೆಮಯ್ಯ ಅವಳನ್ನ ಕರ್ಕೊಂಡು ಹೋಗಿ ನಮ್ ಗೆಸ್ಟ್ ಹೌಸ್ ಅಲ್ಲಿ ಇಡಿ. ನನ್ನ ನಡಗಿಸಿದ್ದು ಎಲ್ಲಿ ಒಂದ್ಸಲ ತೋರ್ಸು. ಹೀಗೆ ನೀನಂಗ್ ತುಂಬಾ ಇಷ್ಟ ಆದೆ, ಆದ್ರೆ ನೀನ್ ನನ್ನ ಹುಡುಗಿನ ಪ್ರೀತಿಸಿದ್ದು ಇಷ್ಟ ಆಗ್ಲಿಲ್ಲ. ನಿನಗೊಂದ್ ಸಣ್ಣ ಇನ್ಫಾರ್ಮೇಶನ್, ನೀನು ಫಿಕ್ಸ್ ಮಾಡಿರೋ ಜಾಗದಲ್ಲಿ ಅನ್ಕೊಂಡಿರೋ ಮುಹೂರ್ತಕ್ಕೆ ಸಂಧ್ಯಾ ಮದುವೆ ನಡೆಯುತ್ತೆ ನನ್ನ ಜೊತೆಯಲ್ಲಿ. ನೀನು ಹ್ಯಾಪಿಯಾಗಿ ಸತ್ತೋಗು. ನಿನ್ ತಿಂಡ ತಗೊಂಬಂದ್ರು. ಬಂದ್ರ ತಂಗಿನ ಬಿಡ್ರ. ಪಾಪ ನಿಮ್ಮ ಅಣ್ಣ ನೋಡು ಹೇಗ್ ಕಿರ್ಚ್ಕೋತಾ ಇದ್ದಾನೆ. ಸುಮ್ನೆ ಯಾಕೆ ಹಠ ಮಾಡ್ತೀಯಾ? ಮದ್ವೆಗೆ ಒಪ್ಕೋ. ಏನು ನಿನ್ ಗೋಳು? ಮದ್ವೆ ಮದ್ವೆ ಅಂತ ಯಾಕೋ ಸಾಯ್ತ್ಯಾ? ಈಗೇನು ನೀನ್ ನನ್ ಮದ್ವೆ ಮಾಡ್ಕೋಬೇಕು ಅಷ್ಟೇ ತಾನೆ? ಬಾ ಮಾಡ್ಕೋ. ಅದಕ್ಕೆ ಯಾಕೋ ಇಷ್ಟೊಂದ್ ಬಿಲ್ಡಪ್? ಏಯ್ ಸಂಧ್ಯಾ, ಡಿಸ್ಕಷನ್ ಸಾಕು, ಡೈರೆಕ್ಟ್ ಆಗಿ ಬಂದು ತಾಳಿ ಕಟ್ಟು. ನೋಡು, ನೀನ್ ನನಗ್ ತಾಳಿ ಕಟ್ಟಿದ್ರೆ ರಜನಿ ಕಟ್ಟಂಗೆ, ನೀನ್ ನನ್ ಜೊತೆ ಇದ್ರೆ ನಾನ್ ರಜನಿ ಜೊತೆ ಇದ್ದಂಗೆ. ಸಪೋಸ್ ನಿನ್ ಜೊತೆ ಏನಾದ್ರೂ ಮದ್ವೆ ಆಗಿ 2 ಮಕ್ಳಾದ್ಮೇಲೆ ಕೂಡ ರಜನಿ ಕಾಣಿಸಿದ್ರೆ ಅವನ್ ಜೊತೆ ಓಡ್ ಹೋಗ್ತೀನಿ. ಅಯ್ಯೋ ಎಂತ ಮಾತಾಡ್ತೀಯಮ್ಮ, ನನ್ ಕೈಲಿ ಕೇಳಕ್ಕಾಗಲ್ಲ. ನೀನ್ ಓಡೋಗೋದು ಬಿಡೋದು ಆಮೇಲೆ, ಅಲ್ಲಿವರೆಗೂ ಅವನ್ ಬದುಕಿದ್ರಲ್ವಾ, ಅವನ್ ನನ್ನ ನಡೆಯ ತೆಗೆದ್ಬಿಟ್ಟ. ಯಾರು? ಇವನ? ಒಂದು ಹುಡುಗಿಗೋಸ್ಕರ ಹುಚ್ಚ ನಾಯಿ ತರ ಅಲಿತಾ ಇರೋ ಇವನು ರಜನಿನ ಸಾಯಿಸಿದಾನೆ ಅಂದ್ರೆ ನಾನಂತೂ ನಂಬಲ್ಲ. ನೀನ್ ನಂಬಲೇಬೇಕು. ಈ ಕೈಯಿಂದಾನೆ ಅವನ್ನ ಸಾಯಿಸಿ ಸಮಾಧಿ ಮಾಡಿದೀನಿ. ಸಾಕು ನಿಲ್ಸು, ಕಂಡಿದ್ದೀನಿ. ಆಯ್ತು, ನೀನ್ ಹೇಳ್ತಾ ಇರೋದೇ ನಿಜ ಆದ್ರೆ ಅವ್ನ್ ಬಾಡಿ ತೋರ್ಸು, ನಾನ್ ನಂಬ್ತೀನಿ. ಆಮೇಲೆ ಬೇಕಾದ್ರೆ ಹ್ಯಾಪಿಯಾಗಿ ನಿನ್ ಕೈಯಿಂದಾನೆ ತಾಳಿ ಕಟ್ಟಿಸ್ಕೊತೀನಿ. ಎಷ್ಟಾದ್ರೂ ಬಾಡಿ ಸಿಗ್ತಾ ಇಲ್ಲ ಅಣ್ಣ. ಪೂರ್ತಿಯಾಗಿರಿ. ಏನ್ ಪೂರ್ತಿ ಆಗಿಯೋದು? ಏನ್ ಬಾವಿನ ತೆಗಿಸ್ತಾ ಇದೀವಿ? ಎಷ್ಟಾಗೋದ್ರು ಮಣ್ ಸಿಗ್ತಾ ಐತೆ ಹೊರತು ಬಾಡಿ ಸಿಗ್ತಾ ಇಲ್ಲ.
ಯಾಕ್ ಸುಮ್ನೆ ಟೆನ್ಷನ್ ಆಗ್ತೀರಾ? ನಾಳೆ ಮುಹೂರ್ತ ಟೈಮ್ ಸರಿಯಾಗಿ ರಜನಿ ಬಂದೇ ಬರ್ತಾನೆ. ಅಯ್ಯೋ ಈ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ. ಮದ್ವೆಗಿದ್ವಿ ಎಲ್ಲ ಯಾಕೆ ನೋಡು, ರೇಪ್ ಮಾಡಿ ಬಿಸಾಕು, ಇಲ್ಲ ಬಿಟ್ಬಿಡು. ಅದನ್ ಬಿಟ್ಟು ನಿಮ್ಮಿಂದ ಬೇರೆ ಇನ್ನೇನ್ ಮಾಡಕ್ಕಾಗತ್ತೆ? ಏಯ್ ಸಂಧ್ಯಾ, ನಿನ್ಗೇನಾದ್ರೂ ಮಾಡ್ಬೇಕು ಅಂತಂದ್ರೆ 5 ನಿಮಿಷ ಸಾಕು. ಅವ್ನ್ ಸಾಯಿಸಿದ್ರೆ ಗಂಡಸು ಅಂದ್ಯಲ್ಲ, ಅವನ್ನ ಸಾಯಿಸ್ಬಿಟ್ಟೆ ನಿನ್ನ ಮದುವೆ ಆಗ್ತೀನಿ. ಯು ವೇಟ್ ಅಂಡ್ ವಾಚ್. ಹಳೆ ಭಯ, ಮದ್ವೆ ಅಂದ್ರೆ ಪಂಚವಾರ್ಷಿಕ ಯೋಜನೆನ ನಿಧಾನಕ್ಕೆ ಆಗಲ್ಲ ಅನ್ನಕ್ಕೆ. ಅವನು ಅವಾಗ ಮಿಸ್ ಆಗ್ತಾ ಇರ್ತಾನೆ, ನಾವು ಪೊಲೀಸ್ ಆಗಿರ್ತಾರೆ ಚೇಸ್ ಮಾಡಿ ಮಾಡಿ ಮಾಡಿ. ಆ ರಜನಿ ಅಣ್ಣ ಅತ್ತಿಗೆ ಎಲ್ಲ ಎಲ್ಲೇ ಇದ್ರು ಹುಡುಕಿ ಇನ್ನು 1 ಗಂಟೆಯಲ್ಲಿ ಅವನಿಗೆ ಸಂಬಂಧಪಟ್ಟವ್ರು ಎಲ್ಲ ನಮ್ ಗೆಸ್ಟ್ ಹೌಸ್ ಅಲ್ಲಿ ಇರ್ಬೇಕು. ಅವ್ರಿಗೋಸ್ಕರ ಅವನು ಬಂದೇ ಬರ್ತಾನೆ. ಹೊಡಿ. ಹಳೆ ಭಯ, ಅವ್ರು ಎದುರುಗಡೆ ಇದ್ರೇನೆ ಹಿಡಿಯೋದ್ ಕಷ್ಟ, ಇನ್ನು ಹುಡಿಕೊಂಡು ಹೋಗಿ ಏನ್ ಹಿಡಿಯೋದು? ಹಿಡಿಬೇಕು ಮಾವಯ್ಯ, ಹಿಡಿಬೇಕು. ಹೋಗಿ. ಕೇಳಿಸ್ಲಿಲ್ವೇನ್ರೋ? ಹಿಡಿಬೇಕು, ಬನ್ನಿ.